4 ದಿನಗಳ ವಿಶ್ವ ಧ್ವನಿ ದೃಶ್ಯ ಮತ್ತು ಮನರಂಜನಾ ಶೃಂಗ ವೇವ್ಸ್ 2025ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ಚಾಲನೆ ನೀಡಿದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರಾಜ್ಯ ಖಾತೆ ಸಚಿವ ಡಾಕ್ಟರ್ ಎಲ್ ಮುರುಗನ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಚಲನಚಿತ್ರ ರಂಗದ ರಜನಿಕಾಂತ್, ಅನಿಲ್ ಕಪೂರ್, ಅಮೀರ್ ಖಾನ್, ದೀಪಿಕಾ ಪಡುಕೋಣೆ, ಆಲಿಯಾ ಭಟ್, ಎಆರ್ ರೆಹಮಾನ್, ಎಸ್ ರಾಜಮೌಳಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಈ ವೇಳೆ ಪ್ರಧಾನಿ 100ಕ್ಕೂ ಹೆಚ್ಚು ದೇಶಗಳ ಕಲಾವಿದರು, ಆವಿಷ್ಕಾರರು ಮತ್ತು ನೀತಿ ನಿರೂಪಕರು ಒಂದೇ ವೇದಿಕೆಯಡಿ ಸೇರಿರುವುದು ಹೆಮ್ಮೆಯ ಸಂಗತಿ. ಸರ್ಕಾರ ಪ್ರತಿಭೆ ಮತ್ತು ಸೃಜನಶೀಲತೆಗೆ ಜಾಗತಿಕ ಪರಿಸರದ ಅಡಿಪಾಯ ಹಾಕಿದೆ. ಭಾರತದಲ್ಲಿ ಪ್ರತಿ ವರ್ಷ ಅಪಾರ ಸಂಖ್ಯೆಯ ಸೃಜನಶೀಲ ಕಲಾವಿದರು, ಕಂಟೆಂಟ್ ರಚನೆಕಾರರು, ದೃಶ್ಯ ಮತ್ತು ಧ್ವನಿ ಪ್ರತಿಭಾನ್ವಿತರು ಇಡೀ ಜಗತ್ತಿಗೆ ತಮ್ಮ ಪ್ರತಿಭೆ ತೋರಿಸುತ್ತಿದ್ದಾರೆ. ಹೊಸ ಯುಗದಲ್ಲಿ ಶ್ರವಣ, ದೃಶ್ಯ, ಕಂಟೆಂಟ್, ಕತೆ ಹೇಳುವುದು, ಗೇಮಿಂಗ್ ಮುಂತಾದವು ಪ್ರಾಮುಖ್ಯತೆ ಪಡೆಯಲಿವೆ. ಇದು ಸೃಜನಶೀಲತೆಯ ಆರ್ಥಿಕತೆ, ಕಿತ್ತಳೆ ಆರ್ಥಿಕತೆ ಉದಯದ ಸಮಯವಾಗಿದೆ ಎಂದು ಹೇಳಿದರು. ಜಾಗತಿಕವಾಗಿ ಇಂದು ಅನಿಮೇಷನ್ ಮಾರುಕಟ್ಟೆ $430 ಶತಕೋಟಿ ಮುಟ್ಟಿದ್ದು, ಭಾರತದಲ್ಲಿಯೂ ಈ ವಲಯ ಅಗಾಧವಾಗಿ ಪ್ರಗತಿಯಾಗುತ್ತಿದೆ. ಭಾರತದಲ್ಲಿ ಸೃಷ್ಟಿಸಿ, ವಿಶ್ವಕ್ಕಾಗಿ ಸೃಷ್ಟಿಸಿಗೆ ಇದು ಸೂಕ್ತ ಸಮಯವಾಗಿದೆ. ಮುಂದಿನ ವರ್ಷಗಳಲ್ಲಿ ಸೃಜನಶೀಲ ಆರ್ಥಿಕತೆ ಭಾರತದ ಜಿಡಿಪಿ ವೃದ್ಧಿಗೆ ದೊಡ್ಡ ಕೊಡುಗೆಯಾಗಲಿದೆ ಎಂದರು. बनाना है, उसे और अधिक समृद्ध करना है. इंसान की समृद्धि इंफॉर्मेशन के पहाड़ से नहीं आएगी. ये टेक्नोलॉजी की स्पीड और रीच से भी नहीं आएगी. इसके लिए हमें गीत, संगीत, कला, नृत्य को महत्व देना होगा.